ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕಿಂಗ್ ವೀಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ ಇವತ್ತು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಬನ್ನಿ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ನಮ್ಮ ಮನೆಯಲ್ಲಿ ಆಚರಣೆ ಮಾಡೋದಿಲ್ಲ. ಇವತ್ತು ಮಕ್ಕಳೆಲ್ಲ ಮನೇಲಿದ್ದರು ಸ್ನೇಹಿತರೆ, ಹಾಗಾಗಿಬಿಟ್ಟು ನಾನು ಏನು ತಿಂಡಿಯನ್ನು ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ನಾನು ಯಾವುದಾದ್ರೂ ತಿಂಡಿ ಮಾಡಬೇಕಲ್ಲ ಅಂತಂದೇಳಿ ನಾನು ಚಾಯ್ಸ್ ಮಾಡಿಬಿಟ್ಟು ನಾನಿವತ್ತು ಶೇಂಗಾ ಚಟ್ನಿ ಹಾಗೂ ನೀರು ದೋಸೆಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ನಾನು ಇವಾಗ ಶೇಂಗಾವನ್ನು ಸಿಮ್ನಲ್ಲಿ ಇಟ್ಬಿಟ್ಟು ಕ್ರಿಸ್ಪಿಯಾಗಿ ಬರೋ ತನಕ ನಾನು ಹುರ್ಕೊಳ್ತೀನಿ. ಹಾಗೆ ಇಲ್ಲಿ ಚಟ್ನಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳನ್ನು ನಾನು ತೊಗೊತೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಒಂದು ಟೊಮೊಟೊ, ಕೊತ್ತಂಬರಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಸ್ನೇಹಿತರೆ. ಹಸಿಮೆಣಸಿನ್ಕಾಯನ್ನು ನಾನೀಗ ಹುರ್ಕೊಳ್ತಾ ಇದ್ದೀನಿ. ನಾನು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದಿಲ್ಲ ಸ್ನೇಹಿತರೆ. ನಾನು ಜವಾರಿ ಬೆಳ್ಳುಳ್ಳಿ ಅಂದರೆ ನಾಟಿ ಬೆಳ್ಳುಳ್ಳಿಯನ್ನು ತರಿಸ್ತೀನಿ, ಹಂಗಾಗಿಬಿಟ್ಟು ನಾನು ಸಿಪ್ಪೆ ತೆಗೆಯೋದಿಲ್ಲ. ಇವಾಗ ನೋಡಿ ಸ್ನೇಹಿತರೆ, ಈ ಕಡೆಗೆ ನಾವು ಎಲ್ಲ ಹುರ್ಕೊಂಡ್ಬಿಟ್ವಿ. ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನಾನು ಏನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದು ನೋಡಿ, ಇವಾಗ ಶೇಂಗಾವನ್ನು ನಾನು ಮಿಕ್ಸಿ ಜಾರಿಯಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ಜೀರಿಗೆನ ಹುರ್ಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಚಟ್ನಿ ಅಂತ ಹೇಳ್ಬಿಟ್ಟು. ಹಾಗೆ ಹಸಿಮೆಣ್ಸಿನ್ಕಾಯನ್ನು ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತು ನೋಡಿ, ಒಂದು ಟೊಮೊಟೊ ಮಾತ್ರ ತೊಗೊಂಡಿದ್ದೀನಿ, ನಾನು ಒಂದೇ ತೊಗೊಂಡಿದ್ದೀನಿ ಟೊಮೊಟೊ. ಹಾಗೆ ಹುಣಸೆ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ ಚಟ್ನಿಗೆ. ಮತ್ತು ನಂತರ ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಇವಾಗ ಬನ್ನಿ ಮಿಕ್ಸಿ ಮಾಡ್ಕೊಂಡು ಬರೋಣ ಚಟ್ನಿಯನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ ಅಂತ ಹೇಳ್ಬಿಟ್ಟು. ನೀವು ಈ ರೀತಿ ಮಾಡ್ಕೊತೀರಾ ಚಟ್ನಿ, ಶೇಂಗಾ ಚಟ್ನಿನ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಕಡೆ ಶೇಂಗಾ ಚಟ್ನಿನ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ ನಾವು. ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದ್ರಾಗೆ ಫಸ್ಟ್ ನಾನು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡ್ಬಿಟ್ಟು ಅದು ಚಟಪಟ ಸಿಡಿಲಿ ಸ್ನೇಹಿತರೆ. ಹಾಗಾಗಿಬಿಟ್ಟು ಒಣಮೆಣ್ಸಿನ್ಕಾಯನ್ನು ನಾನು ಹಾಕ್ಕೊಂಡೆ ಇಲ್ಲಿ. ನಂತರ ನಾನು ಕರಿಬೇವನ್ನ ಹಾಕ್ಕೊಳ್ಳಿಲ್ಲ ನಾನು ಇದಕ್ಕೆ. ಕರಿಬೇವು ಖಾಲಿಯಾಗಿತ್ತು, ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ ಕರಿಬೇವನ್ನ. ಇವಾಗ ಚಟ್ನಿಯನ್ನು ನಾನು ಇದರಲ್ಲಿ ಹಾಕ್ಕೊಂಡೆ ಎಲ್ಲ ಚಟ್ನಿಯನ್ನು. ಇವಾಗ ನಮಗೆ ಎಷ್ಟು ಬೇಕು ಚಟ್ನಿನ ಅಷ್ಟು ನೀರನ್ನು ಹಾಕ್ಬಿಟ್ಟು ನಾನು ಕಲಿಸ್ಕೊಂಡೆ. ಇವಾಗ ನೋಡಿ ಚಟ್ನಿ ರೆಡಿ ಆಯಿತು. ಈ ಕಡೆ ನಾನು ದೋಸೆ ಹಿಟ್ಟನ್ನು ಕಲಸಿಟ್ಟಿದ್ದೆ ಸ್ನೇಹಿತರೆ. ನಾನು ದೋಸೆ ಹಿಟ್ಟು ಕಲಿಸೋದು ನಿಮಗೆ ತೋರಿಸಲಿಲ್ಲ ನಾನು, ತಿಂಡಿಗೆ ಲೇಟ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ನಾನು ದೋಸೆ ಹಿಟ್ಟನ್ನು ಇಲ್ಲಿ ಕಲಸಿದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟು ಹಾಗೆ ಸ್ವಲ್ಪ ಚಿರೋಟಿ ರವೆ ಹಾಗೆ ಗೋಧಿ ಹಿಟ್ಟನ್ನು ನಾನು ಹಾಕ್ಕೊಂಬಿಟ್ಟು ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ. ನೋಡಿ ಸ್ನೇಹಿತರೆ, ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಯಾವಾಗಲಾದರೂ ನೀರು ದೋಸೆ ಮಾಡ್ಕೊಂಡು ತಿನ್ನಬೇಕು ಅಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಇದರಲ್ಲಿ ಕೊಬ್ಬರಿ ಕೂಡ ರುಬ್ಬಾಕೊಂಡು ಮಾಡ್ಕೊಂಡ್ರೆ ಇನ್ನೂ ದೋಸೆ ಚೆನ್ನಾಗಿ ಬರುತ್ತೆ ಅಂತ ನಾವು ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರ್ತಾಯಿದೆ ದೋಸೆ. ನೋಡಿ ಬ್ರೌನ್ ಕಲರ್ ಬಂದಿದೆ. ನಾನು ಇದರಲ್ಲಿ ಶುಗರ್ ಆ್ಯಡ್ ಮಾಡಿಲ್ಲ ಸ್ನೇಹಿತರೆ. ಕೆಲವೊಬ್ಬರು ಶುಗರು ಮತ್ತು ಸಕ್ಕರೆನ ಮತ್ತು ಉಪ್ಪನ್ನು ಹಾಕ್ಕೊತಾರೆ. ನಾನು ಉಪ್ಪನ್ನು ಅಷ್ಟೇ ಹಾಕ್ಕೊಂಡಿದ್ದೀನಿ ಈ ದೋಸೆಗೆ, ಸಕ್ಕರೆ ಬೇಡ ಅಂತ ಹೇಳ್ಬಿಟ್ಟು. ಬನ್ನಿ, ಇವಾಗ ದೋಸೆ ರೆಡಿ ಆಯಿತು. ಈ ಕಡೆ ಚಟ್ನಿ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡಿ. ನಮ್ಮ ಮನೇಲಿ ಅವಾಗಿಂದ ಒಂದು ಪಾಪು ಕಾಯ್ತಾ ಇದೆ ಹೊಟ್ಟೆ ಹಸಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಫಸ್ಟ್ ಕೊಟ್ಟು ಬಿಡೋಣ ತಿನ್ನಲಿಕ್ಕೆ. ನೋಡಿ ಅವ್ನು ತಿಂತಾಯಿದ್ದಾನೆ ಪಾಪ, ಅವಲ್ಲೇ ಕೂತ್ಕೊಂಡಿದ್ದಾನೆ. ನನಗೆ ಹೊಟ್ಟೆ ಹಸಿ ಆಯ್ತು ಅಜ್ಜಿ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ತಿಂತಾಯಿದ್ದಾನೆ ಪಾಪ, ಭಾಳ ಹೊತ್ತಾಯ್ತು ಅವ್ನು ಕೂತ್ಕೊಂಡು. ಈಗ ಈ ಕಡೆ ನಾವು ಮಧ್ಯಾಹ್ನ ಸಾಂಬಾರಿಗೆ ಏನು ಮಾಡೋದಂತ ಹೇಳ್ಬಿಟ್ಟು ನಾನು ಮೆಣಸಿನ ಸಾರನ್ನು ಮಾಡ್ಕೊಂಬಿಡೋಣ. ಹಾಗೆ ಕ್ಲೈಮೇಟ್ ಕೂಡ ಕೋಲ್ಡ್ ಇದೆ ಅಂತಂದು ಹೇಳ್ಬಿಟ್ಟು ಇವಾಗ ನಾನು ಈ ಕಡೆ ಜೀರಿಗೆ ಮತ್ತು ಪೆಪ್ಪರನ್ನು ಹಾಕಿ ಹುರ್ಕೊಂಡೆ ಸ್ನೇಹಿತರೆ. ಹಾಗೆ ಈ ಕಡೆ ಧನಿಯನ್ನ ನಾನು ಹುರ್ಕೊತಾ ಇದ್ದೀನಿ. ನಾನು ಕಂಟೆಸ್ಟೆಂಟಿ ನೋಡಿಕೊಂಡು ಎಷ್ಟು ಧನಿಯಾ ಬೇಕು ಅಂತೇಳ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ನಮಗೆ ರಸಮ್ಮು ಅಂದರೆ ಮೆಣಸಿನ ಸಾರು ಅಂತೀವಿ ನಾವು ಈ ಕಡೆ, ನೀವು ರಸಮ್ ಅಂತೀರ. ನಾವು ಮೆಣಸಿನ ಸಾರಿಗೆ ಎಷ್ಟು ಬೇಕು ಅಷ್ಟು ನಾನು ತೊಗೊಂಡಿದ್ದೀನಿ. ನೀವು ಅದ್ರ ಪ್ರಕಾರ ತೊಗೋಬೋದು. ಈ ಕಡೆ ಒಂದು 4 ಬೆಳ್ಳುಳ್ಳಿ, ಒಂದು 4 ಟೊಮೊಟೊ ಹಾಗೆ ಕೊತ್ತಂಬರಿಯನ್ನು ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ. ಅದನ್ನು ಮಿಕ್ಸಿ ಕೂಡ ಮಾಡಿಕೊಂಡೆ ನಾನು. ಇವಾಗ ಎಲ್ಲನೂ ನಾನು ಮಿಕ್ಸಿ ಮಾಡಿಕೊಂಡೆ. ಇವಾಗ ಮೆಣಸುಕಾಳು ಹಾಗೆ ಜೀರಿಗೆ ಮತ್ತು ನಂತರ ಈ ಧನಿಯಾ ನಾನು ಏನು ಹುರ್ಕೊಂಡಿದ್ನಲ್ಲ ಅದೆಲ್ಲ ಮಿಕ್ಸಿ ಮಾಡ್ಕೊಂಡು ಬಂದೆ. ಈ ಕಡೆ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಬೇಳೆ ಹಾಕಿ ಅದನ್ನು ಒಂದು 3 ವಿಸಿಲ್ ಕೂಗಿಸ್ಕೊಂಡಿದ್ದೆ ಸ್ನೇಹಿತರೆ. ನಾನಿವಾಗ ರುಬ್ಬಿರ್ತಕ್ಕಂಥ ಎಲ್ಲ ಮಸಾಲೆಗಳನ್ನು ನಾನು ಹಾಕ್ಕೊತಿದ್ದೀನಿ. ಮಸಾಲೆಗಳಂದರೆ ನಾನು ಕೊತ್ತಂಬರಿ, ಟೊಮೊಟೊ ಹಾಗೆ ಬೆಳ್ಳುಳ್ಳಿಯನ್ನು ರುಬ್ಕೊಂಡಿದ್ದೆ, ಅದನ್ನು ನಾನು ಹಾಕ್ಕೊಂಡೆ. ನಂತರ ಇದಕ್ಕೆ ಧನಿಯಾ, ಜೀರಿಗೆ ಹಾಗೆ ಕೊತ್ತಂಬರಿ ಧನಿಯಾ, ಜೀರಿಗೆ ಹಾಗೆ ಅವೆಲ್ಲ ರುಬ್ಕೊಂಡಿದ್ದೆಲ್ಲ ಅದನ್ನು ಕೂಡ ನಾನು ಈಗ ಹಾಕ್ಕೊಂಡೆ. ನೋಡಿ ಈ ಕಡೆ ನಾನು ಒಗ್ಗರಣೆ ಕೊಡಲಿಕ್ಕೆ ರಸಮ್ಗೆ ಹಾಗೆ ಮೆಣಸಿನ ಸಾರು ಅಂತೀವಲ್ಲ ಅದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ಇಟ್ಕೊಂಡೆ. ನೋಡಿ ಇವಾಗ ಚಟಪಟ ಸಾಸಿವೆ ಜೀರಿಗೆ ಎಲ್ಲ ಸಿಡಿತು. ನಂತರ ಬೆಳ್ಳುಳ್ಳಿ ಹಾಕಿದೆ. ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕಿದ್ದೀನಿ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬಿಟ್ಟು.
ನೋಡಿ ಇವಾಗ ಈ ಕಡೆ ಒಣಮೆಣ್ಸಿನ್ಕಾಯನ್ನ ಮುರಿದು ಹಾಕ್ಬಿಟ್ಟು ಹಾಗೆ ಕರಿಬೇವನ್ನ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ರಸಮ್ ಅಂದರೆ ಮೆಣಸಿನ ಸಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಯಾರಿಗೆಲ್ಲ ಗಂಟ್ಲು ಕಟ್ಕೊಂಡಿದೆ, ಹಾಗೆ ಶೀತ ನೆಗಡಿ ಕೆಮ್ಮಾಗಿದೆ, ಈ ರೆಸಿಪಿಯನ್ನು ಮಾಡ್ಕೊತೀರ ಅಂತಂದು ಹೇಳಿ ನಾನು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ನಾನು ಮಧ್ಯಾಹ್ನ ಅನ್ನ ಒಂದೇ ಮಾಡ್ಕೊಂಡು ಇದನ್ನು ಟೇಸ್ಟ್ ಮಾಡೋಣ. ಇವಾಗ ಬನ್ನಿ ನಾನು ಅನ್ನನೂ ಮಾಡ್ಕೊಂಡೆ. ಇವಾಗ ಮೆಣಸಿನ ಸಾರು ಜೊತೆಗೆ ಇದನ್ನು ಸವಿಯೋಣ ಅಂತಂದು ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈ ನನ್ನ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳುತ್ತಾ ಬನ್ನಿ ಸ್ನೇಹಿತರೆ ಇದನ್ನು ಟೇಸ್ಟ್ ಮಾಡೋಣ. ಈಗ ಇದ್ರ ಜೊತೆಗೆ ಒಂದು ಸ್ಪೂನ್ ತುಪ್ಪವನ್ನು ನಾವು ಇದಕ್ಕೆ ಹಾಕ್ಕೊಂಬಿಡೋಣ. ನೋಡಿ ತುಪ್ಪ ಹಾಕ್ಕೊಂಬಿಟ್ಟು ಮೆಣಸಿನ ಸಾರು ಜೊತೆಗೆ ಊಟವನ್ನು ಸವಿತಾ ಇದ್ದರೆ ನಾವು ಎಷ್ಟು ಹಿತವಾಗಿರುತ್ತೆ ಬಾಯಲ್ಲಿ ಅಂತ ಹೇಳ್ಬಿಟ್ಟು ತಿಂದ ತಕ್ಷಣವೇ ನಮಗೆ ಅದರದ್ದು ಏನಂಬುದು ಟೇಸ್ಟ್ ಗೊತ್ತಾಗ್ಬಿಡುತ್ತೆ. ಬನ್ನಿ ಈ ರೆಸಿಪಿಯನ್ನು ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಬರ್ತೀನಿ. ಬಾಯ್.